ಹಾಯ್ ಹಲೋ ನಮಸ್ಕಾರ. ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ. ನಾನು ನಿಮ್ಮ ಸುಬಾನ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಕ್ಸರ್ ಗ್ರೈಂಡರ್ನಲ್ಲಿ ಬರ್ತಕ್ಕಂತಹ ವಿಧಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಜನರ ಕ್ವಶನ್ಸ್ಗಳಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನು ಕ್ವಶನ್ ಅಂತ ಅಂದರೆ, ಸರ್ ಮಿಕ್ಸರ್ ಗ್ರೈಂಡರ್ನಲ್ಲಿ ವೈಂಡಿಂಗನ್ನು ನಾವು ಮಾಡ್ತಾ ಇದ್ದೀವಿ, ಆದರೆ ಆ ವೈಂಡಿಂಗ್ ವಿಧವನ್ನು ನಾವು ಯಾವ ರೀತಿ ಅದನ್ನು ತಿಳ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ತಂದಿರತಕ್ಕಂಥದ್ದು. ಅದು ಯಾವುದಪ್ಪ ಅಂತಂದರೆ, ಮಿಕ್ಸರ್ ಗ್ರೈಂಡರ್ನಲ್ಲಿ ಬರುವಂತಹ ವೈಂಡಿಂಗ್ಗಳ ವಿಧಗಳು ಎಷ್ಟು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ನಿಮಗಿಲ್ಲಿ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಮ್ಮ ಒಂದು ಮಿಕ್ಸರ್ ಗ್ರೈಂಡರ್ಸ್ಗಳಲ್ಲಿ 2 ರೀತಿಯಾದ ವೈಂಡಿಂಗ್ಸ್ಗಳು ಬರ್ತದೆ. ಸರ್ ಹಾಗಾದರೆ ತುಂಬ ಕಂಪನೀಸ್ಗಳಿದೆ, ಎಲ್ಲ ಒಂದು ಮಿಕ್ಸರ್ ಗ್ರೈಂಡರ್ನಲ್ಲಿ 2 ವಿಧದಾದ ವೈಂಡಿಂಗ್ಗಳು ಬರುತ್ತಾ ಅಂತ ಅಂದರೆ, ಹೌದು, ಮಿಕ್ಸರ್ ಗ್ರೈಂಡರ್ಗಳಲ್ಲಿ 2 ವಿಧದ ವೈಂಡಿಂಗ್ಗಳು ಇರುವುದು ಮಾತ್ರ. ಕೇವಲ 2 ವಿಧದ ವೈಂಡಿಂಗ್ಗಳು ಮಾತ್ರ ಇಲ್ಲಿ ಇರ್ತಕ್ಕಂಥದ್ದು. ಅದು ಯಾವುದಪ್ಪ ಅಂತಂದರೆ, ಸೊ ಮೊದಲನೇದಾಗಿ ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್. ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ 1ನೇ ವಿಧ ಯಾವುದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಅದು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಆಗಿರ್ತದೆ. 2ನೇ ವಿಧ ಯಾವುದು ಸರ್ ಅಂತಂದರೆ, ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್. ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್, ಹೌದಲ್ವಾ? ಸೊ ನಾವಿಲ್ಲಿ ಆಲ್ರೆಡಿ ತಿಳ್ಕೊಂಡು ಬಿಟ್ಟಿದ್ದೀವಿ ಮಿಕ್ಸರ್ ಗ್ರೈಂಡರ್ನಲ್ಲಿ ಬರ್ತಕ್ಕಂಥ ವೈಂಡಿಂಗ್ಗಳು ಎಷ್ಟಪ್ಪ ಅಂತಂದರೆ, ಕೇವಲ 2 ರೀತಿಯಾದ ವೈಂಡಿಂಗ್ಸ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ನಾವು ಕರಿತಾ ಇದ್ದೀವಿ. ಹಾಗೆಯೇ 2ನೇದಾಗಿ ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್. ಸರ್ ಹಾಗಾದರೆ ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಪ್ರಾಯೋಗಿಕವಾಗಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ತೋರಿಸ್ತಕ್ಕಂಥ ಒಂದು ಮಿಕ್ಸರ್ ಗ್ರೈಂಡರ್ನ ಕೋರ್ ಇದೆ ನನ್ನ ಕೈಯಲ್ಲಿ. ಸೊ ಇದರಲ್ಲಿ ನೀವು ನೋಡ್ಬೋದು. ಹಾಗೆ ನಾನು ಚಿತ್ರದ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಕಾಣ್ತಕ್ಕಂಥದ್ದು ಇದು ನಿಮಗೆ ಕೋರ್ ಅಂತ ಹೇಳ್ತೀವಿ ನಾವು. ಸೊ ಕೋರಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ 2 ಟರ್ಮಿನಲ್ ಇದೆ ಮತ್ತು ಇಲ್ಲಿ 4 ಟರ್ಮಿನಲ್ ಇದೆ. ಸೊ ಹಾಗೆಯೇ ಈ ರೀತಿ ಇಟ್ಕೊಂಡಾಗ ಸೊ ನಿಮಗೆ ಇಲ್ಲಿ ಗಮನಿಸ್ಬೋದು, ಒಂದು ಭಾಗದಲ್ಲಿ, ಅದೇ ಒಂದು ವೈಂಡಿಂಗಿನ ಭಾಗದಲ್ಲಿ ನಾವೇನು ಮಾಡಿದ್ದೀವಿ, ಕಂಟ್ರೋಲಿಂಗ್ ಮಾಡಿದ್ದೀವಿ, ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡಿದ್ದೀವಿ. ಕಾಣ್ತಾ ಇರ್ಬೋದು ನಿಮಗೆ ಚಿತ್ರದಲ್ಲಿ. ನಾನು ಹಾಗೆ ಮುಂದಕ್ಕೆ ತರ್ತೀನಿ ನೋಡಿ. ಇಲ್ಲಿ ಈ ಒಂದು ಕೆಳಭಾಗದ ಒಂದೇ ಒಂದು ಕಾಯಿಲ್, ಫೀಲ್ಡ್ ಕಾಯಿಲ್ಸ್ ಅಂತ ಕರಿತೀವಿ ನಾವು ಇದನ್ನು. ಈ ಫೀಲ್ಡ್ ಕಾಯಿಲ್ಸ್ಗಳೊಳಗಡೆ ನಾವು ಕೇವಲ 3 ವೈರ್ಸ್ಗಳನ್ನು ಏನು ಮಾಡಿದ್ದೀವಿ, ಕಂಟ್ರೋಲ್ ಮಾಡಿದ್ದೀವಿ. ಇನ್ನು ಒಂದು ಫೀಲ್ಡ್ ಕಾಯಿಲ್ಸ್ಗಳಲ್ಲಿ ಹಾಗೇ ಇದೆ. ಸೊ ಹಾಗಾಗಿ ಕೇವಲ ಒಂದು ಸೈಡಲ್ಲಿ ಬ್ಯಾಲೆನ್ಸ್ ಮಾಡೋದು. ಬ್ಯಾಲೆನ್ಸ್ ಅಂತ ಅಂದರೆ ಕಂಟ್ರೋಲಿಂಗ್ ಮಾಡೋದು, ಅಥವಾ ಆ ಒಂದೇ ಕಾಯಿಲಿಗೆ ಕಂಟ್ರೋಲ್ ಕೊಡುವಂಥದ್ದನ್ನು ನಾವು ಒನ್ ಸೈಡ್ ಬ್ಯಾಲೆನ್ಸ್ಡ್ ವೈಂಡಿಂಗ್ ಅಂತ ಕರಿತಾ ಇದ್ದೀವಿ. ಒನ್ ಸೈಡ್ ಬ್ಯಾಲೆನ್ಸಿಂಗ್ ವೈಂಡಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಮಿಕ್ಸರ್ ಗ್ರೈಂಡರ್ನಲ್ಲಿ ನಾವು ಎಲ್ಲಿ ಸರ್ ಪತ್ತೆ ಹಚ್ಚೋದು ಅಂತಂದರೆ, ನಾವು ಕೋರನ್ನು ರಿಮೂವ್ ಮಾಡಿದಾಗ, ದಿಟ್ ಈಸ್ ಕೋರ್ ಅಂತ ಕರಿತೀವಿ ನಾವು. ಇದನ್ನು ನಾವು ಕೋರ್ ಅಂತ ಕರಿತಾ ಇದ್ದೀವಿ ಮಿಕ್ಸರ್ ಗ್ರೈಂಡರ್ನಲ್ಲಿ. ಇದು ಒಂದು ರೀತಿಯಾದ ಕೋರು. ಈ ವೈಂಡಿಂಗ್ ಒಳಗಡೆ ಒಂದು ಸೈಡ್ 3, ಇನ್ನೊಂದು ಸೈಡ್ ಭಾಗದಲ್ಲಿ ಕೇವಲ 2 ವೈರ್ಗಳು ಬಂದಿದ್ದರೆ, ಒನ್ ಸೈಡಲ್ಲಿ ಕಂಟ್ರೋಲ್ ಮಾಡಿದರೆ, ಸೊ ಇದನ್ನು ನಾವು ಒನ್ ಸೈಡ್ ಬ್ಯಾಲೆನ್ಸ್ ಅಂತ ಕರೀತಾ ಇದ್ದೀವಿ. ಇದು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತಲೂ ಕೂಡ ಕರಿತೀವಿ. ಸೊ ಅದು ನಿಮಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ. ಸರ್ ಹಾಗಾದರೆ ಬೋತ್ ಸೈಡ್ ಹೇಗಿರ್ತದೆ? ಸ್ನೇಹಿತರೆ, ನಾನು ನಿಮಗೆ ಹಾಗೆಯೇ ಇನ್ನೊಂದು ಕೋರನ್ನು ತಂದಿದ್ದೀನಿ. ಇನ್ನೊಂದು ಕೋರಲ್ಲಿ ಇದರಲ್ಲಿ ಯಾವುದೇ ರೀತಿಯಾದ ಬ್ಯಾಲೆನ್ಸ್ಡ್ ಮಾಡಿಲ್ಲ, 2 ಸೈಡ್ ಬ್ಯಾಲೆನ್ಸ್ ಮಾಡಿದ್ದೀವಿ. ಅಂದರೆ 2 ಭಾಗದಲ್ಲಿ, 2 ಫೀಲ್ಡ್ ಕಾಯಿಲಲ್ಲಿ ಈ ಕಡೆ 4 ಟರ್ಮಿನಲ್ ಬಂದಿದೆ, ಮೇಲ್ಗಡೆನೂ ಕೂಡ 4 ಟರ್ಮಿನಲ್ ಬಂದಿದೆ. ಸೊ ಸ್ಟಾರ್ಟಲ್ಲಿ 2 ಟರ್ಮಿನಲ್ಲು, ಎಂಡಲ್ಲಿ 2 ಟರ್ಮಿನಲ್ಲು, ಮತ್ತು ಸ್ಟಾರ್ಟಲ್ಲಿ 2 ಟರ್ಮಿನಲ್ಲು ಮತ್ತು ಎಂಡಲ್ಲಿ 2 ಟರ್ಮಿನಲ್ಸ್ ಬಂದಿರೋದನ್ನು ನಾವು ಗಮನಿಸಿದರೆ, ಅಂದರೆ ಇದರಲ್ಲಿ 8 ವೈರ್ಗಳು ಬಂದಿದ್ದರೆ
ಸೊ ಇದು ನಮಗೆ ಬೋತ್ ಸೈಡ್ ವೈಂಡಿಂಗ್ ಅಂತ ನಾವು ಕರಿತೀವಿ, ಅಂದರೆ ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ಕರಿತಾ ಇದೆ. ಇದನ್ನು ನಾವು ಚಿತ್ರದ ಮೂಲಕ ತಿಳ್ಕೊಳ್ತಾ ಹೋಗೋಣ. ಒನ್ ಸೈಡ್ ಬ್ಯಾಲೆನ್ಸ್ ಅಂದರೆ ಹೇಗಿರ್ತದೆ, ಬೋತ್ ಸೈಡ್ ಬ್ಯಾಲೆನ್ಸ್ ಅಂದರೆ ಹೇಗಿರ್ತದೆ. ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಸ್ನೇಹಿತರೆ ಬನ್ನಿ, ಈಗ ನಾನು ಈ ಒಂದು ಚಿತ್ರದ ಮೂಲಕ ನಿಮಗೆ ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ಈಗ ನಾನು ಇಲ್ಲಿ ಬರ್ತಕ್ಕಂಥ ಚಿತ್ರವನ್ನು ಏನು ಹೇಳ್ಬೋದು, ಇವನ್ನ ನಾವು ಕಾಯಿಲನ್ನು ಪ್ರಿಪೇರ್ ಮಾಡ್ಕೊಂಡಿರೋವಂಥದ್ದು. ಒಂದು ಸೈಡು 3 ಟರ್ಮಿನಲ್ ಬಂದಿದೆ, ಇನ್ನೊಂದು ಸೈಡು ಯಾವುದೇ ರೀತಿಯಾದ ಅಂದರೆ ಕೇವಲ ಒಂದು ಟರ್ಮಿನಲ್ ಬಂದಿದೆ. ಅಂದರೆ ಒಂದೇ ಕಾಯಿಲಲ್ಲಿ ನಾವು 3 ಸ್ಪೀಡನ್ನು ತೆಗೆಯುವಂಥ ಒಂದು ಕಾಯಿಲ್ಗಳನ್ನು ಇದ್ದರೆ ಅದನ್ನು ನಾವು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ಕರಿತಾ ಇದ್ದೀವಿ. ಇವುಗಳನ್ನು ನಾವು ಕಾಯಿಲ್ ಅಂತ ಕರಿತಾ ಇದ್ದೀವಿ. ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಸೈಡಲ್ಲಿ 3 ಲೀಡ್ ಬಂದಿದೆ. ಯಾಕೆ ಸರ್ 3 ಲೀಡ್ ಬಂದಿದೆ ಅಂತಂದರೆ, ಸೊ ಇದರಲ್ಲಿ ಹೈ ಇದೆ, ಮೀಡಿಯಮ್ ಇದೆ ಮತ್ತು ಲೋ ಸ್ಪೀಡ್ ಕಂಟ್ರೋಲಿಂಗ್ ಇದೆ. ಸೊ ಹಾಗಾಗಿ ಒಂದೇ ಒಂದು ಕಾಯಿಲ್ನಲ್ಲಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿರೋದ್ರಿಂದ, ಅವುಗಳನ್ನು ಕಂಟ್ರೋಲಿಗೆ ತೊಗೊಂಡಿರೋದ್ರಿಂದ ಸೊ ನಾವು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗೆ ನಾನು ಇಲ್ಲಿ ಚಿತ್ರದ ಮೂಲಕ ಯಾವ ರೀತಿ ನಾವು ಅದನ್ನು ಕೂರಿಸ್ತಕ್ಕಂತಿದ್ದೀವಿ ಅಂದರೆ ಯಾವ ರೀತಿ ಅದನ್ನು ಕೂರಿಸಿದ್ದೀವಿ ಅಂತಂದರೆ ಈ ಚಿತ್ರದ ಮೂಲಕ ನೋಡ್ಬೋದು. ನೋಡಿ, ಒಂದು ಸೈಡು 3 ಲೀಡು ವೈರ್ ಬಂದಿದೆ, ಒಂದು ಸೈಡು ಹಾಗೆ ಇನ್ನೊಂದು ಲೀಡ್ ಇದೆ, ಇನ್ನೊಂದು ಸೈಡು ಇನ್ನೊಂದು ಲೀಡ್ ಬಂದಿದೆ. ಅಂದರೆ ಈ ಕಾಯಿಲು ಇಲ್ಲಿ ಕೂರಿಸಿದ್ದೀವಿ, ಹಾಗೆ ಈ ಕಾಯಿಲನ್ನು ಇಲ್ಲಿ ಕೂರಿಸಿದ್ದೀವಿ. ಇದನ್ನು ನಾವು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಅಂತ ಕರಿತಾ ಇದ್ದೀವಿ. ಈಗ ಒಂದು ಸಣ್ಣ ನಿಮಗೆ ಸಂಶಯ ಬರ್ಬೋದು, ಸರ್ ನಮ್ಮ ಮಿಕ್ಸರ್ ಗ್ರೈಂಡರ್ನಲ್ಲಿ ಹಲವಾರು ಕಂಪನಿಗಳಿವೆ, ಅದರಲ್ಲಿ ನಾವು ಯಾವ ರೀತಿ ಅಬ್ಸರ್ವ್ ಮಾಡೋದಂದರೆ, ನೀವು ಮೋಟ್ರನ್ನು ರಿಮೂವ್ ಮಾಡಿದಾಗ ನಮಗೆ ಈ ರೀತಿ ಕಂಡ್ರೆ, ನೋಡಿ ಈ ರೀತಿ ಕಂಡರೆ ಅಂದರೆ ಒಂದು ಕಾಯಿಲಲ್ಲಿ 3 ಲೀಡು, ಇನ್ನೊಂದು ಕಾಯಿಲಲ್ಲಿ ಒಂದೇ ಲೀಡು ಇರತಕ್ಕಂಥ ಒಂದು ಕೋರ್ ನಿಮಗೆ ಕಂಡ್ರೆ ಅದು ಒನ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಬೋದು. ಯಾವುದೇ ಕಂಪ್ನಿಯ ಮಿಕ್ಸರ್ ಗ್ರೈಂಡರ್ನ ತಗೊಳ್ಳಿ, ಇದೇ ವೈಂಡಿಂಗ್ ಇದ್ದೇ ಇರ್ತದೆ. ಸರ್ ಹಾಗಾದರೆ ಇದನ್ನು ಯಾವ ರೀತಿ ವೈಂಡಿಂಗ್ ಮಾಡೋದು ಅಂತ ನೀವು ಕೇಳೋದಾದರೆ, ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಈ ವೈಂಡಿಂಗನ್ನು ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಈಗ ಇನ್ನೊಂದು ವಿಧವಾಗಿರ್ತಕ್ಕಂತಹ ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗ್ ಡಯಾಗ್ರಾಮನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈಗ ಗಮನಿಸಿ, ಬೋತ್ ಸೈಡ್ ಬ್ಯಾಲೆನ್ಸ್ ವೈಂಡಿಂಗಿನ ಡಯಾಗ್ರಾಮ್ ಹೇಗಿರುತ್ತೆ. ಮೊದಲನೇದಾಗಿ ಮತ್ತೆ ಆಸ್ ಇಟ್ ಈಸ್ ನಾವು ಕಾಯಿಲನ್ನು ತಿಳ್ಕೊಳ್ಳೋಣ. ನೋಡಿ, ಕಾಯಿಲ್ಗಳಲ್ಲಿ ಎರಡು ಟರ್ಮಿನಲ್ಸ್ಗಳು ಬಂದಿದೆ. ಅಂದರೆ ಎ ಕಾಯಿಲಲ್ಲೂ ಕೂಡ 2 ಟರ್ಮಿನಲ್ಸ್ ನಾವು ತೆಗೆದಿದ್ದೀವಿ, ಹಾಗೆ ಬಿ ಕಾಯಿಲಲ್ಲೂ 2 ಟರ್ಮಿನಲ್ಸ್ ಅಂತ ತೆಗೆದಿದ್ದೀವಿ. ಸೊ ಇಲ್ಲಿ ಈ ಒಂದು ಕಾಯಿಲಿನ ಎಡಭಾಗ ಒಂದು ಟರ್ಮಿನಲ್ಗೆ ನಾವು ಸ್ಟಾರ್ಟ್ ಟರ್ಮಿನಲ್ಸ್ ಅಂತ ಕರಿತೀವಿ. ಅಂತ ಕರಿತಾ ಇದ್ದೀವಿ, ಸ್ಟಾರ್ಟ್ ಟರ್ಮಿನಲ್ಸ್ ಅಂತ ಕರಿತೀವಿ. ಬಲಭಾಗದ ಟರ್ಮಿನಲ್ಸ್ಗಳಿಗೆ ಎಂಡ್ ಟರ್ಮಿನಲ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ವೈಂಡಿಂಗ್ ಮಾಡುವಾಗ ಅದನ್ನ ಸ್ಟಾರ್ಟ್ ಮತ್ತು ಎಂಡ್ ಅಂತ ಗುರುತಿಸ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ಸ್ಟಾರ್ಟ್ ಮತ್ತು ಎಂಡ್ ಅಂತ ಬರೆದಿದ್ದೀನಿ. ಹಾಗೆ ಬಿ ಕಾಯಿಲಲ್ಲೂ ಸೇಮ್ ಆಸ್ ಇಟ್ ಈಸ್ ಎ ಕಾಯಿಲ್ ತರನೇ ಬಿ ಕಾಯಿಲ್ ಇದೆ. ಸೊ ಅದಕ್ಕೆ ನಾವು 2 ಟರ್ಮಿನಲ್ಸ್ ಗಳಿಗೆ ಸ್ಟಾರ್ಟ್ ಟರ್ಮಿನಲ್ ಅಂತ ಕರಿತಾ ಇದ್ದೀವಿ. ಹಾಗೆ ಬಲಭಾಗದ ಟರ್ಮಿನಲ್ಸ್ ಗಳಿಗೆ ನಾವು ಎಂಡ್ ಟರ್ಮಿನಲ್ ಅಂತ ಕರಿತೀವಿ. ಸ್ನೇಹಿತರೆ, ಅದೇ ನಾವು ಕೋರ್ ನಲ್ಲಿ ನೋಡಿ, ಇಲ್ಲಿ ಕಾಣ್ತಕ್ಕಂಥ ಒಂದು ಕೋರ್ ನಲ್ಲಿ ನಾವು ಕೂರಿಸಿದಾಗ ನಮಗೆ ಫೀಲ್ಡ್ ಕಾಯಿಲ್ಸ್ ಅನ್ನ ನೀವು ಯಾವ ಫೀಲ್ಡ್ ಕಾಯಿಲ್ಸ್ ಅನ್ನ ಯಾವ ಕಡೆ ಬೇಕಾದ್ರೂ ಕೂರಿಸಬಹುದು. ಹಿಂದಿನ ವಿಡಿಯೋಲಿ ನಾವು ನೋಡಿದಾಗ ಏನಾಗಿದೆ, ಅಲ್ಲಿ ಕೇವಲ ಒನ್ ಸೈಡ್ ಬ್ಯಾಲೆನ್ಸ್ ಅನ್ನ ಒಂದ್ ಸೈಡ್ ಕೂರಿಸಿ ಇನ್ನೊಂದು ಸೈಡ್ ನಾವು ಇನ್ನೊಂದು ಕಾಯಿಲನ್ನು ಕೂರಿಸಿದ್ವಿ. ಆದ್ರೆ ನೀವು ಅಲ್ಲಿ ಗಮನಿಸಬೇಕು, ಹಾಗೆ ನೀವು ಬ್ಯಾಕ್ವರ್ಡ್ ಮಾಡಿದಾಗ ನಿಮಗೆ ಗಮನಿಸಬೇಕು, ಸ್ಟಾರ್ಟ್ ಟರ್ಮಿನಲ್ ಯಾವತ್ತು ಲೆಫ್ಟ್ ಸೈಡ್ಗೆ ಬರುವ ಹಾಗೆ ನಾವು ಅದನ್ನ ಕೂರಿಸ್ಬೇಕು. ಇದು ನಿಮಗೆ ಚಿತ್ರದ ಮುಖಾಂತರ ನಾನು ನಿಮಗೆ ಕೇವಲ ವಿಧಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ವೈಂಡಿಂಗಿನ ಮಾಹಿತಿ ಅಂದ್ರೆ ವೈಂಡಿಂಗ್ ಅಂದ್ರೆ ನೀವು ಹೋಗಿ ವೈಂಡಿಂಗ್ ಮಾಡ್ತಕ್ಕಂಥ ಮಾಹಿತಿ ನಾನು ಇನ್ನೂ ಕೊಟ್ಟಿಲ್ಲ. ಅದನ್ನ ನೀವು ಮುಂದಿನ ವಿಡಿಯೋಸ್ಗಳಲ್ಲಿ ನೀವು ತಿಳ್ಕೊಬಹುದು, ಯಾವ ರೀತಿ ವೈಂಡಿಂಗ್ ಮಾಡ್ತೀವಿ. ಅಥವಾ ಹಳೆ ವಿಡಿಯೋಸ್ಗಳಲ್ಲಿ ನಿಮ್ಗೆ ಏನಾದರೂ ನಾವು ಯಾವ ರೀತಿ ವೈಂಡಿಂಗ್ ಮಾಡಬೇಕು, ಒನ್ ಸೈಡ್ ಅಂದ್ರೆ ಹೆಂಗಿತ್ತು, ಬೋತ್ ಸೈಡ್ ಹೆಂಗಿತ್ತು ಅಂತ ಹೇಳಿ ನೀವು ಹಿಂದಿನ ವಿಡಿಯೋಸ್ಗಳಲ್ಲಿ ನೋಡಿ ತಿಳ್ಕೊಬಹುದು. ಓಕೆ, ಸೊ ಈ ವಿಡಿಯೋದಲ್ಲಿ ಕೇವಲ ನಾನು ಎಷ್ಟು ವಿಧಗಳಿದಾವೆ ಅಂದ್ರೆ ನಾವು ವೈಂಡಿಂಗ್ ಅಂದ್ರೆ ಮಿಕ್ಸರ್ ಗ್ರೈಂಡರ್ ಅನ್ನ ರಿಮೂವ್ ಮಾಡಿದಾಗ ಅಲ್ಲಿ ನಾವು ಯಾವ ರೀತಿ ಗಮನಿಸಬೇಕು, ಅದರಲ್ಲಿ ಯಾವ ರೀತಿ ವಿಧ ಇದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಕ್ಕ
ಎರಡು ಟರ್ಮಿನಲ್ ಈ ಬದಿ ಇದೆ, ಮತ್ತೆ ಇನ್ನೆರಡು ಟರ್ಮಿನಲ್ ಈ ಬದಿ ಇದೆ, ಮತ್ತೆ ಎರಡು ಟರ್ಮಿನಲ್ ಈ ಕಡೆ ಇದೆ. ಸೊ ಅದನ್ನ ನಾವು ಪ್ರಾಕ್ಟಿಕಲಿ ನಿಮ್ಗೆ ಆವಾಗಲೇ ತೋರಿಸಿದೆ ಸ್ನೇಹಿತರೆ, ಆವಾಗಲೇ ನಿಮಗೆ ತೋರಿಸಿದ್ದೆ. ಸೊ ಇಲ್ಲಿ ನೋಡಿ 4 ಟರ್ಮಿನಲ್ಸ್ಗಳು ಬಂದಿದೆ. ಸೊ ಇದನ್ನು ನಾವು ಬೋತ್ ಸೈಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಹಾಗೇನೆ ಇದನ್ನು ನಾವು ಒನ್ ಸೈಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ನಾವು ಯಾವ ರೀತಿ ಚಿತ್ರದಲ್ಲಿ ಬರ್ದಿದ್ದೀನೋ ಅದೇ ರೀತಿ ನೀವು ವೈಂಡಿಂಗ್ ಅನ್ನ ತಿಳ್ಕೊಳ್ತಕ್ಕಂಥದ್ದು. ಓಕೆನಾ? ಸೊ ಇದರಲ್ಲಿ ನೀವು ಮಿಕ್ಸರ್ ಗ್ರೈಂಡರ್ನ ಯಾವುದೇ ಕಂಪ್ನಿಯನ್ನು ಬಿಚ್ಚಿದಾಗ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಯಾವ ರೀತಿ ವೈಂಡಿಂಗ್ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೋಬಲ್ ಟೆಕ್ನಿಕಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಲಿಕ್ಕೆ ಅಂತಂದ್ರೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ವಿಡಿಯೋಗಳನ್ನು ನೋಟಿಫೈ ಆಗಿ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಮಿಕ್ಸರ್ ಗ್ರೈಂಡರಿನ ಸಂಪೂರ್ಣ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೇಕು. ಸರ್, ನನಗೆ ಬರ್ಲಿಕ್ಕಾಗಲ್ಲ, ನನ್ನ ಬಿಸ್ನೆಸ್ ಇದೆ, ಅಥವಾ ನನ್ನ ಕೆಲಸಗಳಿದಾವೆ, ಅಥವಾ ನಾನು ಒಂದು ಕಡೆ ಜಾಬ್ ಮಾಡ್ತಾ ಇದ್ದೀನಿ, ಹಾಗೆ ನಾನು ಒಂದು ಓನ್ ಜಾಬ್ ಮಾಡಬೇಕು ಅಂತ ಆಸಕ್ತಿ ಇದೆ ನಿಮಗೆ. ಆದರೆ ನಮಗೆ ಇಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಬರಲಿಕ್ಕೆ ಅಥವಾ ಇದನ್ನ ಕಲಿಬೇಕು ಅಂತ ಆಸಕ್ತಿ ಇದ್ದಲ್ಲಿ ನೀವು ನಮ್ಮ ಒಂದು ನೋಬಲ್ ಎಜುಕೇಶನ್ ಆ್ಯಪ್, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಒಂದು ನೋಬಲ್ ಎಜುಕೇಶನ್ ಆ್ಯಪ್ ಅನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಅಲ್ಲಿ ನೀವು ಮಿಕ್ಸರ್ ಗ್ರೈಂಡರ್ ರಿಪೇರಿಯನ್ನ ಸಂಪೂರ್ಣವಾಗಿ ಕಲಿತಕ್ಕಂಥದ್ದು. ಹಾಗೆ ಈ ಒಂದು ಆ್ಯಪಿನ ಲಿಂಕ್ ಅನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಸೊ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಮಿಕ್ಸರ್ ಗ್ರೈಂಡರ್ ರಿಪೇರಿ ತರಬೇತಿಯನ್ನು ಕಲಿತು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ. ಧನ್ಯವಾದಗಳು ಸ್ನೇಹಿತರು.